ನಮ್ಮ ಮನೆಯ ಹೊಸ ರೆಸಿಪಿ ಹೇಗಿದೆ ಅಂತ ನೀವೇ ನೋಡಿ. ನನ್ನ ಆತ್ಮೀಯ ಗೆಳೆಯರಿಗೋಸ್ಕರ ಇವತ್ತಿದನ್ನ ಪ್ರೀತಿಯಿಂದ ತಯಾರಿಸಿದ್ದೇನೆ. ಇವತ್ತು ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು ಮಾಡಿದ್ದೀನಿ. ನೋಡಲು ಎಷ್ಟು ಚೆನ್ನಾಗಿದೆ ಅಲ್ವಾ? ತಿನ್ನಲು ತುಂಬ ರುಚಿಯಾಗಿದೆ. ನೀವು ಖಂಡಿತ ಮಾಡಿ ನೋಡಿ. ವಿಡಿಯೋ ಎಲ್ಲೂ ಸಹ ಸ್ಕಿಪ್ ಮಾಡಿಬಿಡಿ, ಪೂರ್ತಿ ವಿಡಿಯೋ ನೋಡಿ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತೇಳಿ ಹೇಳ್ತೀನಿ. ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಹೇಗೆ ಮಾಡೋದು ಸಬ್ಬಕ್ಸಿ ಸೊಪ್ಪನ್ನು ಉಪ್ಪಿಟ್ಟು ಅಂತ ನೋಡೋಣ ಬನ್ನಿ ಈಗ. ಹಾಗೆ ಯಾವ ಊರಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಲೂ ಕಮೆಂಟ್ ಮಾಡಿ. ಲೈಕ್ ಕೊಡೋದು ಮರಿಬೇಡಿ, ಹೈಪ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಕೂಡ ಮರಿಬೇಡಿ. ಬನ್ನಿ ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. 1 ಗ್ಲಾಸಷ್ಟು ಬನ್ಸಿ ರವೆ ತೊಗೊಂಡಿದ್ದೀನಿ. ಸಬ್ಬಕ್ಸಿ ಸೊಪ್ಪು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಹಸಿಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು, ಅರ್ಧ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಬೀನ್ಸು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ತುರಿ ಇಟ್ಕೊಂಡಿದ್ದೀನಿ. ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ, ಫ್ರೆಶ್ ಕೊಬ್ಬರಿ ತುರಿದು ಇಟ್ಕೊಂಡಿರೋದು, ಈರುಳ್ಳಿ, ಅರಿಶಿನ, ಮೊಸರು ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನೀಗ. ಎಣ್ಣೆ ಬಿಸಿ ಆಗೋದಕ್ಕೆ ಬಿಡೋಣ ಒಂದು ಸ್ವಲ್ಪ. ಎಣ್ಣೆ ಬಿಸಿ ಆದ ತಕ್ಷಣಕ್ಕೆ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಕಡಲೆಬೇಳೆ ಇದನ್ನೆಲ್ಲನೂ ಹಾಕೋಬೇಕಾಗತ್ತೆ. ಉಪ್ಪಿಟ್ಟಿನಲ್ಲಿ ಮೊಸರು ಅಥವಾ ಮಜ್ಜಿಗೆ ಹಾಕೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗತ್ತೆ. ಈಗ ನಿಂಬೆಹಣ್ಣು ಇಲ್ಲ ಅಂತ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು. ಇಲ್ಲ ನಿಂಬೆಹಣ್ಣು ಮತ್ತು ಮೊಸರು ಎರಡೂ ಹಾಕ್ಬೋದು. ಬಟ್ ಬರೀ ಮೊಸರು ಹಾಕಿ ಮಾಡೋದ್ರಿಂದ ಇನ್ನೂ ರುಚಿಯಾಗತ್ತೆ ನಾರ್ಮಲ್ ಎಲ್ಲ ಉಪ್ಪಿಟ್ಟಿನಲ್ಲಿ ಕೂಡ. ಈಗ ನಾನು ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ಹಾಕಿದ್ದೀನಿ. ಇದಿಷ್ಟು ಕೆಂಪಗಾಗತ್ತನ ಚೆನ್ನಾಗಿ ಒಂದು ಸ್ವಲ್ಪ ಬಾಡಿಸ್ಕೊಂಬಿಡೋಣ. ಈಗ ಇದಿಷ್ಟು ಚೆನ್ನಾಗಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕೊಳ್ಳೋಣ. ನಾನು ಹಸಿಮೆಣಸಿನ್ಕಾಯಿ ಉದ್ದುದ್ದ ಹೆಚ್ಚಿ ಕಟ್ ಮಾಡಿ ಹಾಕಿದ್ದೀನಿ. ನೀವು ಚಿಕ್ಕದಾಗಿ ಬೇಕಿದ್ದರೂ ಕೂಡ ಕಟ್ ಮಾಡ್ಕೋಬೋದು. ಈಗ ಇದಕ್ಕೆ ಬೀನ್ಸಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಎಲ್ಲ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಬೇಗ ಬೇಯುತ್ತೆ ಅಂಥೇಳಿ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಹಾಕೊಳ್ಳೋಣ. ಈಗ ಕೇಸರಿ, ಬಿಳಿ, ಹಸಿರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅಲ್ವಾ? ಈಗ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಈರುಳ್ಳಿ, 1 ಟೊಮ್ಯಾಟೊ, 1 ಕ್ಯಾರೆಟು, 50 ಗ್ರಾಮಷ್ಟು ಬೀನ್ಸ್ ತೊಗೊಂಡಿದ್ದೀನಿ ನಾನು. ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಇವಾಗ ಸಣ್ಣಗೆ ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂಥ ಸಬ್ಬಕ್ಸಿ ಸೊಪ್ಪು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿ ಹೆಚ್ಚು ಕಮ್ಮಿ ಹಾಕ್ಕೊಳ್ಳಿ. ಸ್ವಲ್ಪ 1 ಬೌಲಷ್ಟು, 1 ಇಡಿಯಷ್ಟು ಸಬ್ಬಕ್ಸಿ ಸೊಪ್ಪು ಹಾಕಿದರೆ ಸಾಕು. ಇವಾಗ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮಕ್ಕಳೆಲ್ಲ ತಿಂತಾರೆ ತುಂಬ ಇಷ್ಟಪಟ್ಟು ಅಂದರೆ ಗೋಡಂಬಿ ಹಾಕ್ಬೋದು. ಚೆನ್ನಾಗಿ ಇವಾಗ ಇದಿಷ್ಟನ್ನು ಕಲಿಸ್ಕೊಂಡಾಗಿದೆ. ಈಗ ಇದಕ್ಕೆ ಅರಿಶಿನ ಹಾಕೊಳ್ಳೋಣ. ಅರಿಶಿನ ಹಾಕೋದ್ರಿಂದ ಇನ್ನೊಂದಿಷ್ಟು ಚೆನ್ನಾಗಿರುತ್ತೆ. ನನಗೆ ಅರಿಶಿನ ಹಾಕ್ಕೊಂಡು ಮಾಡ್ಕೊಳ್ಳೋದು ಉಪ್ಪಿಟ್ಟು ತುಂಬ ಇಷ್ಟ. ಯಾರಿಗೆಲ್ಲ ಈ ಥರ ಉಪ್ಪಿಟ್ಟಲ್ಲಿ ಅರಿಶಿನ ಹಾಕಿ ಮಾಡಿಕೊಂಡು ಯೆಲ್ಲೋ ಕಲರ್ದು ಉಪ್ಪಿಟ್ಟು ತಿನ್ನೋಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಅರಿಶಿನ ಉಪ್ಪು ಎಲ್ಲ ಈ ಚೆನ್ನಾಗಿ ಒಗ್ಗರಣೆ ಜೊತೆಗೆ ಹೊಂದ್ಕೋಬೇಕು. ಆ ಥರ ನೀಟಾಗಿ ಕಲಿಸ್ಕೊಂಬಿಡೋಣ. ಈಗ ಇವಾಗ ಇದಕ್ಕೆ ನಾನು 1 ಗ್ಲಾಸಷ್ಟು ರವೆ ತೊಗೊಂಡಿರೋದ್ರಿಂದ ಒಂದು 4 ಗ್ಲಾಸ್ ನೀರು ಹಾಕ್ತಿದ್ದೀನಿ. ನೀವು ಉದುರಾಗಿ ಬೇಕು ಅಂದರೆ 1 ಗ್ಲಾಸಿಗೆ 2 ಗ್ಲಾಸ್ ನೀರಷ್ಟೇ ಹಾಕಿ. ಸ್ವಲ್ಪ ಮುದ್ದಿಯಾಗಿರಬೇಕು ಅಂತ ಅಂದರೆ ಉಪ್ಪಿಟ್ಟು, ಸೊ 1ಕ್ಕೆ 4 ನೀರು ಹಾಕಿದರೆ ಅದಾಗತ್ತೆ. ನೋಡಿ ಒಗ್ಗರಣೆ ಮತ್ತು ನೀರು ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕದು.
ಇವಾಗ ಮೊಸರು ಹಾಕ್ಕೋಬೇಕು. ನಾನು ಫ್ರೆಶ್ ಮೊಸರು ತೊಗೊಂಡಿರೋದು, ಹುಳಿ ಮೊಸರು ತೊಗೋಬೇಡಿ, ಮತ್ತು ಅದು ಒಗ್ಗರಣೆ ತುಂಬ ಮತ್ತೆ ಹುಳಿ ಆಗಿಬಿಡುತ್ತೆ. ಅದಕ್ಕೆ ಇಲ್ಲ ಅಂತಂದರೆ ಸಿಮ್ಮಲ್ಲಿ ಇಟ್ಬಿಟ್ಟು ಗ್ಯಾಸ್ ಸ್ಟವ್ನ ಹಾಕಿ ನಾರ್ಮಲ್ ಉಪ್ಪಿಟ್ಟು ಮಾಡುವಾಗ ಕೂಡ ಈ ಥರ ಮೊಸರು ಅಥವಾ ಮಜ್ಜಿಗೆ ಹಾಕೋದ್ರಿಂದ ಉಪ್ಪಿಟ್ಟು ಸಖತ್ ಟೇಸ್ಟ್ ಆಗುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಈಗ ಒಂದು ಲಿಡ್ ಮುಚ್ಚಿಟ್ಟಿದ್ದೀನಿ ನಾನು. ಚೆನ್ನಾಗೇ ಕುದಿ ಬಂದಿದೆ. ಈಗ ಇದಕ್ಕೆ ಉಪ್ಪಿಟ್ಟು ರವೆ ಹಾಕ್ಕೊಳ್ಳೋಣ. ಉಪ್ಪಿಟ್ಟು ರವೆ ಹಾಕ್ತಾನೆ ಚೆನ್ನಾಗಿ ಕೈ ಆಡ್ತಾ ಇರಬೇಕು, ಇಲ್ಲ ಅಂತಂದರೆ ಗಂಟು ಆಗಿಬಿಡುತ್ತೆ. ಅದಕ್ಕೋಸ್ಕರ ಹಾಕೊಳ್ತಾನೆ ಕಲಸ್ಬಿಡ್ಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ನೀವು ಬನ್ಸಿ ರವೆ ಇದು ಬೇಡ ಅಂತಂದರೆ ಚಿಕ್ಕದು ವೈಟ್ ಕಲರ್ದು ಅಥವಾ ಬಾಂಬೆ ರವೆ ಅಂತ ಹೇಳ್ತಾರೆ ನೋಡಿ, ಅದು ಸಹಿತನೂ ಹಾಕ್ಕೊಂಡು ಮಾಡಬಹುದು. ನೋಡಿ ಆಗ್ತಾ ಇದೆ ಈಗ ಅದು. ಈಗ ಇದಕ್ಕೆ ಹಸಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿ ತೋದಿಟ್ಕೊಂಡಿರುವಂಥ ಕೊಬ್ಬರಿ ಇದು. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಕೊತ್ತಂಬರಿ ಅದೆಲ್ಲ ಅವಶ್ಯಕತೆ ಆಗಲ್ಲ, ಬೇಕಿದ್ದರೆ ಹಾಕೋಬೋದು. ನಾನು ಈ ಸಬ್ಬಕ್ಸಿ ಸೊಪ್ಪು ಹಾಕಿರೋದ್ರಿಂದ ಕೊತ್ತಂಬರಿ ಅವಶ್ಯಕತೆ ಇಲ್ಲ ಅಂಥೇಳಿ ಹಾಕಿಲ್ಲ ನಾನು. ನಿಮ್ಗೆ ಇನ್ನೊಂದಿಷ್ಟು ಬೇಕು ಕೊತ್ತಂಬರಿ ಅನ್ನೋದಿದ್ದರೆ ಹಾಕೋಬೋದು. ನೋಡಿ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು. ಆ ಕೊಬ್ಬರಿ ಎಲ್ಲ ಇದರೊಳಗೆ ಉಪ್ಪಿಟ್ಟು ಒಳಗೆಲ್ಲ ಸೇರ್ಕೋಬೇಕು. ಅದಕ್ಕೆ ಇನ್ನು ಯಾರು ನೋಡಿ ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ಹಾಗೆಯೇ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಈಗ ಸಕ್ಕರೆ ಹಾಕೋದ್ರಿಂದ ಇನ್ನೊಂದಿಷ್ಟು ರುಚಿ ಆಗುತ್ತೆ. ಬೇಡ ಅಂತಂದ್ರೂ ಕೂಡ ಸ್ಕಿಪ್ ಮಾಡ್ಬೋದು ಸಕ್ಕರೆನ, ಬಟ್ ಹಾಕಿದರೆ ತುಂಬ ರುಚಿಯಾಗುತ್ತೆ. ಒಂದು ಅರ್ಧ ಸ್ಪೂನಷ್ಟು ಹಾಕಿದರೆ ಸಾಕು, ಸಿಹಿ ಏನಾಗಲ್ಲ, ಬಟ್ ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಆಲ್ಮೋಸ್ಟ್ ಈಗ ಆಗಿದೆ. 1-2 ಸೆಕೆಂಡ್ ಮುಚ್ಚಿಟ್ಬಿಡ್ತೀನಿ ಅಷ್ಟೇ. ನೋಡೋಣ ಈಗ. ನೋಡಿ ಆಗಿದೆ, ನೀರೆಲ್ಲ ಹೋಗಿದೆ ಚೆನ್ನಾಗಿ. ಈಗ ಇದನ್ನೊಂದು ಸತಿ ಕಲಿಸ್ಕೊಂಡ್ಬಿಡೋಣ. ನೋಡಿ ಎಷ್ಟು 4 ಗ್ಲಾಸ್ ನೀರು ಹಾಕಿದ್ರು ಸಹಿತನೂ ಎಷ್ಟು ಕರೆಕ್ಟಾಗಿ ಬಂದಿದೆ ಉಪ್ಪಿಟ್ಟು. ತೀರಾ ಉದುರು ಇಲ್ಲ, ತೀರಾ ಮುದ್ದಿಯಾಗೂ ಇಲ್ಲ, ಸಖತ್ತಾಗಿ ಬಂದಿದೆ. ಇವಾಗ ಸರ್ವಿಂಗ್ ಪ್ಲೇಟಿಗೆ ತೊಗೊಂಡಿದ್ದೀನಿ ನಾನೀಗ. ಇದನ್ನು ಬಿಸಿ ಬಿಸಿ ಸಬ್ಬಕ್ಸಿ ಸೊಪ್ಪಿನ ಉಪ್ಪಿಟ್ಟು ರೆಡಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ತಿಳಿಸಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.